ಫ್ರೆಂಡ್ಸ್, ಇದು ನಮ್ಮ ತೋಟದಲ್ಲಾಗಿರುವಂತಹ ಬದನೆಕಾಯಿ. ಇವತ್ತು ಈ ಬದನೆಕಾಯಿಯಿಂದ ಹಳ್ಳಿ ಶೈಲಿಯಲ್ಲಿ ಮಾಡ್ತಾರಲ್ವ ಚಟ್ನಿ. ಸೊ ಚಟ್ನಿ ಅಂತ ಹೇಳ್ತಾರೆ, ಕೆಲವೊಂದು ತೆಲುಗಲ್ಲಿ ಬಂದು ವಂಕಾಯಿ ಪಚ್ಚಡಿ ಅಂತ ಹೇಳಿ ಕರೀತಾರೆ, ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಕರೀತಾರೆ. ಸೊ ನಾನು ಇದನ್ನು ಇವತ್ತು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಇದೇ ಬದನೆಕಾಯಿ ಬಳಸ್ಬೇಕಂತ ಏನಿಲ್ಲ, ನಾರ್ಮಲ್ ಆಗಿ ನಾವು ಮುಳ್ಳು ಬದನೆಕಾಯಿ ಬರುತ್ತಲ್ವ ಅದನ್ನು ಬೇಕಾದರೂ ಬಳಸ್ಬೋದು. ಇನ್ನೊಂದು ಸ್ವಲ್ಪ ಡಾರ್ಕ್ ಈ ಥರ ಪರ್ಪಲ್ನಲ್ಲೇ ಉದ್ದ ಬದನೆಕಾಯಿ ಬರುತ್ತಲ್ವ ಅದನ್ನು ಬಳಸ್ಬೋದು. ಈ ಬೆಂಗಳೂರು ಬದನೆಕಾಯಿ ಅಂತ ಹೇಳ್ತಾರಲ್ವ ಅದನ್ನು ಬೇಕಾದರೂ ಬಳಸ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಯಾವಾಗಲೂ ಒಂದೇ ಥರ ಸಾಂಬಾರು, ಬೇಳೆ ಸಾರು ಅಥವಾ ಬಸ್ಸಾರು ಅದು ಇದು ಮಾಡ್ಕೊಳ್ಳೋದಕ್ಕಿಂತ ಇದು ಸಿಂಪಲ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಕೂಡ ನನ್ನ ಫೇವ್ರೇಟ್ ರೆಸಿಪಿ. ಆ್ಯಂಡ್ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ಆವಾಗಿನ ಕಾಲದಲ್ಲೇ ಬೇರೆ ಅಲ್ವಾ, ಒಲೆ ಎಲ್ಲ ಇರ್ತಾಯಿತ್ತು ಮನೇಲಿ. ಇವಾಗ ಎಲ್ಲಿದೆ ಮನೇಲಿ, ಒಲೆಯಲ್ಲಿ ಹಾಕ್ಬಿಡ್ತಾಯಿದ್ರು ಬದನೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಬಿಡೋದು, ಆಮೇಲೆ ಕೈಯಿಂದ ಚೆನ್ನಾಗಿ ಕಿಳಿಸ್ತಾ ಇದ್ರು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ, ಅದನ್ನೇ ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿ ಇಷ್ಟಪಟ್ಟವರಾದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈಗ ಒಂದು ಬದನೆಕಾಯಿ, 2 ಟೊಮೆಟೊ ಹಾಗೆ ಈರುಳ್ಳಿನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆಯೂ ಸುಡಬೇಕು. ನಿಮ್ಮ ಮನೇಲಿ ಒಲೆ ಇತ್ತು ಅಂದರೆ ಒಲೆಯಲ್ಲಿ ಹಾಕಿ ಮಾಡಿ. ಇವು ಚೆನ್ನಾಗಿ ಎಲ್ಲ ಕಡೆ ಸುಡೋವರೆಗೂ ಈ ರೀತಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ತಿರು ಹಾಕೋತಾ ಮಾಡಬೇಕು. ಹಾಗೆ ಟೊಮೆಟೊ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ತೆಗೆದಿಟ್ಟಿದ್ದೀನಿ. ಈಗ ಈರುಳ್ಳಿ, ಬದನೆಕಾಯಿ ಒಂದೇ ಇನ್ನೂ ಸ್ವಲ್ಪ ಬೇಯಬೇಕು. ಕಾಣಿಸ್ತಾ ಇದೆ ಅಲ್ವಾ, ಈರುಳ್ಳಿ ಈ ಥರ ಸಾಫ್ಟಾಗಿ ಆಗಿದೆ. ಎಲ್ಲ ಕಡೆನೂ ನಾನು ತಿರುಗಿಸ್ತಾ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಈರುಳ್ಳಿ ಕೂಡ ಆಗಿದೆ, ಸಾಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಒಂದು ಕಡೆ ಸೈಡಿಗೆ ಎತ್ತಿಡೋಣ. ಅಷ್ಟರಲ್ಲಿ ಒಂದು ಪ್ಯಾನ್ಗೆ 2 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಟೀ ಸ್ಪೂನ್ನಷ್ಟು ಧನಿಯಾ ಕಾಳು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು. ಸ್ವಲ್ಪ ಖಾರ ಜಾಸ್ತಿ ತಿಂದರೆ ನೀವು ಸ್ವಲ್ಪ 6-7 ಹಾಕ್ಕೋಬಹುದು. ಬಟ್ ಇದು ಸಿಕ್ಕಾಪಟ್ಟೆ ಖಾರ ಇರೋದ್ರಿಂದ ನಾನು 5 ಮೆಣಸಿನ್ಕಾಯಿನ ಬೆಳೆಸಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಬೇಕಂತ ಏನಿಲ್ಲ, ಜಸ್ಟ್ 2 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. 2 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಸಾಕು. ನೋಡಿ, ಈಗ ಇದು ರೆಡಿ ಆಗಿದೆ. ಇಷ್ಟಾದರೆ ಸಾಕು, ತೀರ ಮೆತ್ತಗಾಗಬೇಕು ಅಂತ ಏನಿಲ್ಲ ಮೆಣಸಿನ್ಕಾಯಿ. ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ಹಾಗೆ ನಾವು ಈರುಳ್ಳಿ, ಬದನೆಕಾಯಿ ಮತ್ತು ಟೊಮೆಟೊನ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಇದು ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಈಗ ಮೇಲಿರ್ತಕ್ಕಂತಹ ಸಿಪ್ಪೆನೆಲ್ಲ ನೀಟಾಗಿ ತೆಗಿಯೋಣ. ಹಾಗೆ ಬದನೆಕಾಯಿ ಮೇಲಿರುವ ಸಿಪ್ಪೆಯನ್ನು ಕೂಡ ನೀಟಾಗಿ ಬಿಡಿಸ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು. ಕೆಲವೊಂದು ಬದನೆಕಾಯಲ್ಲಿ ಏನು ಹುಳಗಳೆಲ್ಲ ಇರುತ್ತೆ, ಸ್ವಲ್ಪ ನೋಡಿಬಿಟ್ಟು ನೀವು ಹಾಕ್ಕೋಬೇಕು, ಅಥವಾ ಸ್ವಲ್ಪ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ನೀವು ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಇದು ನಮ್ಮ ತೋಟದಲ್ಲೇ ಬೆಳೆದಿರೋದ್ರಿಂದ ಧೈರ್ಯವಾಗಿ ಹಾಕಿದ್ದೀನಿ. ತೋಟದಲ್ಲಿ ಬೆಳೆದ್ರೆ ಹುಳ ಬರಲ್ಲ ಅಂತ ಏನೂ ಇಲ್ಲ, ಬಟ್ ನಾವು ನೋಡಿ ಹಾಕ್ಕೋಬೇಕಾಗತ್ತೆ. ಹಾಗೆ ಟೊಮೆಟೊ ಮೇಲಿರ್ತಕ್ಕಂತಹ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಡಿ. ಆನಂತರ ಈ ಬದನೆಕಾಯಿ ತುದಿ ಭಾಗವನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಈ ಸುಟ್ಟ ಬದನೆಕಾಯಿನ ಒಂದ್ಸಲ ಈ ರೀತಿ ಎಲ್ಲದನ್ನು ಮೆತ್ತಗೆ ಬಿಡಿಸ್ಕೊಳ್ಳೋಣ. ನೋಡಿ, ಹುಳ ಏನೂ ಇಲ್ಲ. ನೀವು ಬದನೆಕಾಯಿ ಸುಡೋದಕ್ಕಿಂತ ಮುಂಚೆನೇ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಟೊಮೆಟೊನ ಕೂಡ 2 ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಕಲ್ಲಲ್ಲಿ ರುಬ್ಬೋದಾಯಿತು ಅಂದರೆ ಇದನ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳೋಗತ್ತೆ ಏನಿಲ್ಲ, ಹಾಕೋದು ಜಜ್ಜಿಬಿಡೋದು. ಬಟ್ ಮಿಕ್ಸಿಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಈ ರೀತಿ 2 ಹೋಳಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಜೀರಿಗೆ, ಧನಿಯಾ, ಹಸಿಮೆಣಸಿನ್ಕಾಯಿನ ಹುರಿದಿಟ್ಟಿದ್ವಲ್ವ, ಇದು ಕೂಡ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ 6 ಎಸಳಿನಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಂಡು ಇದು ಆದಷ್ಟು ನುಣ್ಣಗೆ ನೀರೇನು ಹಾಕ್ದಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದೇ ಜಾರ್ಗೆ ಬದನೆಕಾಯಿ, ಟೊಮೆಟೊ ಮತ್ತು ಈರುಳ್ಳಿ ಈ 3 ಹಾಕಿ ಸ್ವಲ್ಪ ಲೈಟಾಗಿ ರುಬ್ಕೋಬೇಕು. ಅಂದರೆ 5 ಸೆಕೆಂಡ್ಸು ಹಾಕಿ ತಿರುಗಿಸ್ಬೇಕು ಅಷ್ಟೇ. ಜಸ್ಟ್ ನಾವು ಕಲ್ಲಲ್ಲಿ ಹೇಗೆ ರುಬ್ತೀವಲ್ವ ತರ್ತರಿಯಾಗಿ ಆ ರೀತಿ ಇರಬೇಕು. ತೀರಾ ನುಣ್ಣಗಾದರೂ ಚೆನ್ನಾಗಿರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ಈ ರೀತಿ ರುಬ್ಕೊಂಡ್ರೆ ಸಾಕು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ರುಬ್ಬೇಡಿ, ಇಷ್ಟಾದರೆ ಸಾಕು. ಘಮ್ ಘಮ್ ಘಮ ಅಂತ ಇದೆ ಮನೆಯೆಲ್ಲ. ನಿಮಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಬಟ್ ನಾನು ಇನ್ನೇನು ಹಾಕೋದಿಲ್ಲ, ಇಷ್ಟೇ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಡ್ಬೋದು. ಬಟ್ ನಮ್ಮ ಮನೇಲಿ ಹೀಗೆ ಮಾಡ್ತೀವಿ, ಇದಕ್ಕೆ ಇನ್ನೇನು ಒಗ್ಗರಣೆ ಏನು ಕೊಡೋದು ಬೇಕಾಗೋದಿಲ್ಲ, ಹಿಂಗೆ ಟೇಸ್ಟಿಯಾಗಿರತ್ತೆ.
ಸೊ ಈಗ ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಕಡಕ್ ರೊಟ್ಟಿ ಅಂತ ಹೇಳ್ತೀವಲ್ವ, ಅದ್ರ ಜೊತೆ ಅಂತೂ ಸಖತ್ತಾಗಿರತ್ತೆ ಕಾಂಬಿನೇಷನು. ಹಾಗೆ ಯಾರಿಗೆಲ್ಲೋ ಈ ರೆಸಿಪಿ ಗೊತ್ತಿಲ್ವೋ ಪಕ್ಕ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ರುಟೀನ್ ಫುಡ್ ತಿನ್ನೋದಕ್ಕಿಂತ ಈ ರೀತಿ ಒಂದ್ಸಲ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಂತ ನಿಮಗೆ ಅನಿಸುತ್ತೆ. ಸೊ ನಿಮಗೆ ಇವತ್ತಿನ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.